ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ. ತರಾತುರಿಯಲ್ಲಿ ಕಾರ್ಯಕ್ರಮ ಸಾಧ್ಯ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. 100% ಆಗಲ್ಲ ರೀ, ಆದರೂ ಕೂಡ ಸರ್ಕಾರ ವಿಜಯೋತ್ಸವ ಕಾರ್ಯಕ್ರಮವನ್ನ ಮಾಡಿದೆ. ಅದು ಮರಣೋತ್ಸವ ಆಗೋಯ್ತು. ಆಂಬ್ಯುಲೆನ್ಸ್ ಇರಲಿಲ್ಲ, ಗೇಟ್ ಓಪನ್ ಆಗಿರಲಿಲ್ಲ. ಒಂದು ಗೇಟಿಗೆ ಹೋದರೆ ಇನ್ನೊಂದು ಗೇಟಿಗೆ ಕಳಿಸ್ತಾ ಇದೆ. ಸರ್ಕಾರವೇ ನೇರ ಹೊಣೆ ಅಂತ ಬಿಜೆಪಿಯಲ್ಲಿ ಆರೋಪವನ್ನ ಮಾಡ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿ ಮಾತನಾಡಿದ್ದಾರೆ. ಆರೋಪಗಳೆಲ್ಲ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಮೇಲೆ ಚರ್ಚೆ ಆಗಬೇಕು. ಮೊದಲಿದ್ದು ನಾವು ಇದನ್ನೇನು ಪೊಲಿಟಿಸೈಸ್ ಮಾಡಬೇಕು ಅನ್ನೋಂಥ ಇಚ್ಛೆ ನಮ್ಗೆ ಯಾರಿಗೂ ಇಲ್ಲ. ಆದರೆ ಕ್ವಶನ್ ಈಸ್, ಮೊದಲಿದ್ದು ಇದರಲ್ಲಿ ಯಾರು ನಿಧನರಾಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಮತ್ತು ಅತ್ಯಂತ ವಿಷಾದವನ್ನು ನಾನು ವ್ಯಕ್ತಪಡಿಸ್ತೇನೆ. ಆದರೆ ಅದರ ಜೊತೆಯಲ್ಲಿ ನಾನು ಒಂದು ಮಾತು ಹೇಳೋದು, ನಿನ್ನೆ ರಾತ್ರಿ 11 ಗಂಟೆಗೆ 11:30ಗೆ ಮ್ಯಾಚ್ ಮುಗಿದಿದೆ. ಇಷ್ಟು ತರಾತುರಿಯಲ್ಲಿ ಮಾಡಲಿಕ್ಕೆ ಪೊಲೀಸರಿಗೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಪೊಲೀಸರು ಹೇಳಿದ್ದಾರೆ ಅನ್ನೋದು ನನಗೆ ಸಿಕ್ಕಿರುವಂಥ ಮಾಹಿತಿ. ಅದರ ಜೊತೆಗೆ ಕೊನೆಗೆ ಇವರು ಸರ್ಕಾರ ಒತ್ತಾಯ ಮಾಡಿ ಕೊಡಿಸಿದ ನಂತರ ಇದನ್ನು ಮೊದಲನೇದಾಗಿ 11 ಜನ ಸಾವನ್ನಪ್ಪಿರುವಂಥದ್ದು, ಹಲವಾರು ಜನ ಗಾಯ ಆಗಿರುವಂಥದ್ದು ಅತ್ಯಂತ ಶೋಕದ ಸಂಗತಿ, ದುಃಖದ ಸಂಗತಿ. ಆ ದುಃಖದ ಜೊತೆಗೆ ಬಹುತೇಕವಾಗಿ ಕರ್ನಾಟಕದ ನಾಗರಿಕರಿಗೆ ದುಃಖದ ಜೊತೆಗೆ ಕೋಪ ಬಂದಿದೆ. ಒಂದು ಸರ್ಕಾರ ಒಂದು ಕ್ರಿಕೆಟಿನ ವಿಜಯೋತ್ಸವವನ್ನು ನೀವು ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಇಡೀ ಕರ್ನಾಟಕದ ಜನತೆಯ ಸುರಕ್ಷತೆ ಹೆಂಗೆ ಮಾಡ್ತಾರೆ? ಮುಖ್ಯಮಂತ್ರಿಗಳು ಹೇಳಿದರು ಅನಿರೀಕ್ಷಿತವಾಗಿ ಭಾಳ ಜನ ಬಂದರು ಅಂತ. ಅಲ್ಲ, ನಿಮ್ಗೆ ಅನಿರೀಕ್ಷಿತ ಅಲ್ಲ, ನಿಮ್ಮ ಪ್ಲ್ಯಾನಿಂಗೇ ಮಾಡಿಲ್ಲ. ಹೀಗಾಗಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬಿಡ್ತಾರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೋಡಿ, ನಿನ್ನೆ ರಾತ್ರಿ 12 ಗಂಟೆವರೆಗೂ ಗೇಮ್ ಆಗಿದೆ, 2 ಗಂಟೆವರೆಗೂ ಸೆಲೆಬ್ರೇಷನ್ ಆಗಿದೆ. ಇವ್ರು ಬೆಳಗ್ಗೆ ಬರ್ತಾರೆ. ಪೊಲೀಸ್ ಆಫೀಸರ್ಸು, ಸರ್ಕಾರದ ಮಂತ್ರಿಗಳು, KSA ಒಂದು ಸಭೆ ಮಾಡಿಲ್ಲ.